ನಮಸ್ಕಾರ. ಭಾರತದ ಸಂವಿಧಾನ ಇದು ಕೇವಲ ಒಂದು ಕಾನೂನಿನ ಪುಸ್ತಕವಲ್ಲ. ಇದು ನಮ್ಮ ದೇಶದ ಪ್ರಜೆಗಳು ಮತ್ತು ಸರ್ಕಾರದ ನಡುವಿನ ಸಂಬಂಧವನ್ನೇ ನಿರ್ಧರಿಸುವ ಒಂದು ಒಪ್ಪಂದ. ಇವತ್ತು ಈ ಒಪ್ಪಂದದ ಹಿಂದಿನ ಆಳವಾದ ವಿಚಾರಗಳೇನು ಅಂತ ನೋಡೋಣ. ಯೋಚನೆ ಮಾಡಿ ನೋಡಿ, ಒಂದು ದೇಶ ತನ್ನ ಜನರಿಗೆ ಯಾವ ಭರವಸೆಗಳನ್ನ ಕೊಡಬೇಕು, ಪ್ರತಿಯಾಗಿ ಆ ಜನರು ದೇಶಕ್ಕೆ ಏನನ್ನ ಕೊಡಬೇಕು? ಈ ಒಂದು ಮೂಲಭೂತ ಪ್ರಶ್ನೆಯೇ ನಮ್ಮ ಸಂವಿಧಾನದ ಹೃದಯದಲ್ಲಿದೆ. ಇದು ವ್ಯಕ್ತಿ ಮತ್ತು ಸರ್ಕಾರದ ನಡುವೆ ಒಂದು ಜೀವಂತ, ಕ್ರಿಯಾತ್ಮಕ ಸಂಬಂಧವನ್ನೇ ಹೆಣೆಯುತ್ತೆ. ಸರಿ, ಹಾಗಾದ್ರೆ ಈ ಸಂಬಂಧದ ಅಡಿಪಾಯದಿಂದಲೇ ನಮ್ಮ ಚರ್ಚೆಯನ್ನ ಶುರು ಮಾಡೋಣ ಅಲ್ವಾ? ಅದುವೇ ಪ್ರತಿಯೊಬ್ಬ ಪ್ರಜೆಗೂ ಸಿಗುವ ರಕ್ಷಣೆಗಳು. ಇದನ್ನೇ ನಾವು ಮೂಲಭೂತ ಹಕ್ಕುಗಳು ಅಂತ ಕರೆಯೋದು. ಇದನ್ನ ಹೀಗಂತ್ಕೊಳ್ಳಿ, ಇದು ಪ್ರತಿಯೊಬ್ಬರಿಗೂ ಇರೋ ಒಂದು ವೈಯಕ್ತಿಕ ರಕ್ಷಾ ಕವಚ. ಸರ್ಕಾರದ ಯಾವುದೇ ನಿರಂಕುಶ ಕ್ರಮಗಳಿಂದ ನಮ್ಮನ್ನ ಕಾಪಾಡೋ, ನಮ್ಮ ಸ್ವಾತಂತ್ರ್ಯ ಮತ್ತು ಘನತೆಯನ್ನ ಖಚಿತಪಡಿಸೋ ಕಾನೂನುಬದ್ಧ ಗ್ಯಾರಂಟಿಗಳು ಇವು. ನೋಡಿ, ನಮ್ಮ ಸಂವಿಧಾನ ಶಿಲ್ಪಿಗಳಿಗೆ ಈ ಹಕ್ಕುಗಳು ಎಷ್ಟೊಂದು ಮುಖ್ಯವಾಗಿತ್ತು ಅಂದ್ರೆ, ಡಾ. ಅಂಬೇಡ್ಕರ್ ಅವರು ಈ ಹಕ್ಕುಗಳನ್ನು ಜಾರಿಗೊಳಿಸುವ ಒಂದು ವಿಧಾನ ಇದೆಯಲ್ಲ, ಅದನ್ನೇ ಇಡೀ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದ್ರು. ಅಂದ್ರೆ ಅದರ ಮಹತ್ವ ಎಷ್ಟಿದೆ ಅಂತ ನೀವೇ ಊಹಿಸಬಹುದು. ಒಟ್ಟು 6 ಮುಖ್ಯ ಹಕ್ಕುಗಳಿವೆ. ಇದನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ ಇವೆ. E-for-RC ಅಂದ್ರೆ ಸಮಾನತೆ ಮತ್ತು ಸ್ವಾತಂತ್ರ್ಯ, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಎಲ್ಲಾ ಹಕ್ಕುಗಳನ್ನು ರಕ್ಷಿಸುವ ಸಾಂವಿಧಾನಿಕ ಪರಿಹಾರದ ಹಕ್ಕು. ಇವೇ ನಮ್ಮ ನಾಗರಿಕ ಸ್ವಾತಂತ್ರ್ಯದ ಅಡಿಪಾಯ. ಓಕೆ, ಪ್ರಜೆಗಳಿಗೆ ಈ ರೀತಿ ಒಂದು ರಕ್ಷಾ ಕವಚ ಇದೆ ಅಂದಮೇಲೆ ಸರ್ಕಾರಕ್ಕೆ ದಾರಿ ತೋರ್ಸಕ್ಕೆ ಒಂದು ದಿಕ್ಸೂಚಿ ಇದೆ. ಅಂದ್ರೆ ಸರ್ಕಾರ ಯಾವ ಗುರಿಗಳನ್ನ ತಲುಪಬೇಕು, ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶಿ ಇದು. ಹಾಗಾದ್ರೆ ಈ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳಿಗಿಂತ ಹೇಗೆ ಬೇರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಹಕ್ಕುಗಳ ಉಲ್ಲಂಘನೆಯಾದ್ರೆ ನಾವು ಕೋರ್ಟಿಗೆ ಹೋಗ್ಬೋದು, ಆದ್ರೆ ತತ್ವಗಳಿಗಾಗಿ ಅಲ್ಲ. ಇನ್ನೊಂದು ರೀತಿ ಹೇಳಬೇಕೆಂದ್ರೆ, ಹಕ್ಕುಗಳು ಸರ್ಕಾರ ಏನು ಮಾಡಬಾರ್ದು ಅಂತ ಹೇಳಿದ್ರೆ, ತತ್ವಗಳು ಸರ್ಕಾರ ಏನು ಮಾಡಬೇಕು ಅಂತ ದಾರಿ ತೋರಿಸುತ್ತೆ. ಈ ತತ್ವಗಳನ್ನು ನಾವು ಐರ್ಲೆಂಡ್ ಸಂವಿಧಾನದಿಂದ ತಗೊಂಡಿರೋದು. ಇದನ್ನ ಸರ್ಕಾರದ ಒಂದು ಮಾಡಬೇಕಾದ ಕೆಲಸಗಳ ಪಟ್ಟಿ ಅಂದ್ರೆ ತಪ್ಪಾಗಲ್ಲ. ಒಂದು ನ್ಯಾಯಯುತ ಸಮಾಜವನ್ನು ಕಟ್ಟಲು ಸರ್ಕಾರಕ್ಕಿರೋ ಒಂದು ನೈತಿಕ ಹೊಣೆಗಾರಿಕೆ ಇದು. ಇದರಲ್ಲೂ 3 ಮುಖ್ಯ ವಿಧಗಳಿವೆ: ಸಮಾಜವಾದಿ, ಗಾಂಧಿವಾದಿ ಮತ್ತು ಉದಾರವಾದಿ ಬೌದ್ಧಿಕ ತತ್ವಗಳು. ಇದಕ್ಕೂ ಒಂದು ಸಿಂಪಲ್ ನೆನ್ಪಿನ ತಂತ್ರ ಇದೆ, SGL. ಇಲ್ಲಿಯವರೆಗೂ ಎಲ್ಲ ಸರಿ. ಆದ್ರೆ ಇಲ್ಲೇ ಒಂದು ಸಹಜವಾದ ಪ್ರಶ್ನೆ ಮೂಡುತ್ತಲ್ವಾ? ಒಬ್ಬ ವ್ಯಕ್ತಿಯ ಹಕ್ಕು ಒಂದು ಕಡೆ, ಸರ್ಕಾರದ ವಿಶಾಲವಾದ ಸಾಮಾಜಿಕ ಗುರಿಗಳು ಇನ್ನೊಂದು ಕಡೆ. ಇವೆರಡರ ನಡುವೆ ಸಂಘರ್ಷವಾದ್ರೆ ಏನಾಗುತ್ತೆ? ಯಾವುದು ಮೊದಲು, ಒಬ್ಬ ವ್ಯಕ್ತಿಯ ಹಕ್ಕ ಅಥವಾ ಇಡೀ ದೇಶದ ಉಳಿತ? ಈ ಪ್ರಶ್ನೆ ಸುಲಭದಲ್ಲ. ಇದು ನಮ್ಮ ಸಾಂವಿಧಾನಿಕ ಕಾನೂನಿನಲ್ಲಿ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ ಮತ್ತು ಹಲವಾರು ಐತಿಹಾಸಿಕ ತೀರ್ಪುಗಳಿಗೆ ಕಾರಣವಾಗಿದೆ. ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಮ್ಮ ನ್ಯಾಯಾಲಯಗಳು ದಶಕಗಳ ಕಾಲ ಪ್ರಯತ್ನಪಟ್ಟಿವೆ. ಗೋಲಕನಾಥ್ ಪ್ರಕರಣ, ಮನೇಕಾ ಗಾಂಧಿ ಪ್ರಕರಣ, ಹೀಗೆ ಒಂದೊಂದೇ ತೀರ್ಪುಗಳು ಈ ಚರ್ಚೆಗೆ ಹೊಸ ತಿರುವುಗಳನ್ನು ಕೊಡ್ತಾ ಬಂದು. ಕೊನೆಗೆ ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅದ್ಭುತವಾದ ತೀರ್ಮಾನಕ್ಕೆ ಬಂತು. ಯಾವುದೂ ದೊಡ್ಡದಲ್ಲ, ಯಾವುದೂ ಚಿಕ್ಕದಲ್ಲ. ಹಕ್ಕುಗಳು ಮತ್ತು ತತ್ವಗಳು ಒಂದು ರಥದ 2 ಚಕ್ರಗಳಿದ್ದ ಹಾಗೆ. ದೇಶ ಅನ್ನೋ ರಥ ಮುಂದೆ ಹೋಗ್ಬೇಕಂದ್ರೆ 2 ಚಕ್ರಗಳ ನಡುವೆ ಸಾಮರಸ್ಯ ಇರಲೇಬೇಕು. ಇದೆಲ್ಲ ನಮ್ಮನ್ನು ಒಂದು ತ್ರಿಕೋಣದ 3ನೇ ಮತ್ತು ಕೊನೆಯ ಭಾಗಕ್ಕೆ ಕರ್ಕೊಂಡೋಗುತ್ತೆ. ಹಕ್ಕುಗಳು ಆಯ್ತು, ಸರ್ಕಾರದ ಗುರಿಗಳಾಯ್ತು. ಈಗ ಉಳಿದಿರೋದು ಪ್ರಜೆಯ ಜವಾಬ್ದಾರಿಗಳು. ಈ ಕರ್ತವ್ಯಗಳನ್ನು ಪಾಲಿಸಲಿಲ್ಲ ಅಂತ ಯಾರೂ ನಮ್ಮನ್ನ ಕೋರ್ಟಿಗೆಳೆಯೋಕ್ಕಾಗಲ್ಲ, ನಿಜ. ಆದರೆ 1976ರಲ್ಲಿ ಸಂವಿಧಾನಕ್ಕೆ ಸೇರಿಸಲಾದ ಇವು ನಮಗೆ ಒಂದು ವಿಷಯವನ್ನ ನೆನಪಿಸ್ತವೆ. ಪೌರತ್ವ ಅಂದ್ರೆ ಬರೀ ಹಕ್ಕುಗಳನ್ನ ಕೇಳೋದಲ್ಲ, ನಮ್ಮ ಜವಾಬ್ದಾರಿಯನ್ನ ನಿಭಾಯಿಸೋದು ಕೂಡ ಹೌದು ಅಂತ. ಇದು ಪ್ರತಿಯೊಬ್ಬ ಪ್ರಜೆಯೂ ಮಾಡೋ ಒಂದು ಪ್ರತಿಜ್ಞೆ ಇದ್ದಾಗೆ. ನಮ್ಮ ಸಂವಿಧಾನವನ್ನ, ರಾಷ್ಟ್ರಧ್ವಜವನ್ನ ಗೌರವಿಸೋದ್ರಿಂದ ಹಿಡಿದು ಪರಿಸರವನ್ನ ರಕ್ಷಿಸೋದು, ಸಾರ್ವಜನಿಕ ಆಸ್ತಿಯನ್ನ ಕಾಪಾಡೋದು, ಸೌಹಾರ್ದತೆಯನ್ನ ಬೆಳೆಸೋದು, ಇವೆಲ್ಲವೂ ರಾಷ್ಟ್ರದ ಮೌಲ್ಯಗಳನ್ನ ಎತ್ತಿ ಹಿಡಿಯೋ ನಮ್ಮೆಲ್ಲರ ಬದ್ಧತೆ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಈ ಇಡೀ ವ್ಯವಸ್ಥೆ, ಈ ಸಂವಿಧಾನಿಕ ಚೌಕಟ್ಟು ಕೊನೆಗೆ ನಮ್ಗೆ ಕಾಣಿಸೋದು ಹೇಗೆ?
ಇದು ತುಂಬಾನೇ ಸರಳ. ಪ್ರಜೆಗಳಿಗೆ ಹಕ್ಕುಗಳೆಂಬ ರಕ್ಷಾ ಕವಚ ಇದೆ, ಸರ್ಕಾರಕ್ಕೆ ದಾರಿ ತೋರ್ಸೋಕೆ ತತ್ವಗಳೆಂಬ ದಿಕ್ಸೂಚಿ ಇದೆ, ಮತ್ತು ಪ್ರಜೆಗಳು ರಾಷ್ಟ್ರಕ್ಕೆ ಕೊಡುಗೆ ನೀಡಲು ಕರ್ತವ್ಯಗಳೆಂಬ ಪ್ರತಿಜ್ಞೆ ಇದೆ. ಈ ಮೂರೂ ಸೇರಿದಾಗ ಮಾತ್ರ ಒಂದು ಸಮತೋಲಿತ ಪ್ರಜಾಪ್ರಭುತ್ವ ಹುಟ್ಟೋಕೆ ಸಾಧ್ಯ. ಹಾಗಾದ್ರೆ ಹಕ್ಕುಗಳು, ಸರ್ಕಾರದ ಗುರಿಗಳು ಮತ್ತು ಕರ್ತವ್ಯಗಳ ನಡುವಿನ ಈ ಸೂಕ್ಷ್ಮ ಸಮತೋಲನ ಅನ್ನೋದು ಒಂದ್ಸಲ ಮಾಡಿ ಮುಗಿಸಿದ ಕೆಲಸನ? ಖಂಡಿತ ಇಲ್ಲ. ಇದೊಂದು ಮುಗಿಯದ ಸಂಭಾಷಣೆ. ಪ್ರತಿ ಪೀಳಿಗೆಯೂ ಈ ಸಂಭಾಷಣೆಯನ್ನ ಮುಂದುವರಿಸ್ತಲೇ ಇರುತ್ತೆ. ಅಂತಿಮವಾಗಿ ನಾವೆಲ್ಲರೂ ಈ ಸಂವಾದದ ಒಂದು ಭಾಗ.